ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬೆಳೆ ಹಾನಿ ಪರಿಹಾರ ಹೆಕ್ಟರ್ಗೆ 22,000, 17,000, 25,000ವರೆಗೂ ಕೂಡ ಜಮಾ ಆಗ್ತಾ ಇದೆ. ಸೊ ನೀವು ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ, ಹಾಗಾದ್ರೆ ಯಾವ ಬೆಳೆಗಳನ್ನ ಬೆಳೆದಿರ್ತಂತವ್ರಿಗೆ ಈ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ? ಹೌದು, ಈಗಾಗಲೇ ಜಂಟಿ ಸರ್ವೆ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಸೊ ಹಾಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಯಾವಾಗಿನಿಂದ ರಾಜ್ಯ ಸರ್ಕಾರ ದುಡ್ಡು ಜಮಾ ಮಾಡ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ಈಗಾಗಲೇ ಆಲ್ರೆಡಿ ಒಂದು ಹಂತದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ. ಇನ್ನು ಎರಡನೇ ಹಂತದಲ್ಲಿ ಕೂಡ ಪ್ರಾರಂಭವಾಗಿದೆ ಅಂತೆ. ಸೊ ಹಾಗಾದ್ರೆ ಬನ್ನಿ, ಯಾವ ಯಾವ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟೆಷ್ಟು ದುಡ್ಡು ರಿಲೀಸ್ ಆಗಿದೆ, ಯಾವ ಜಿಲ್ಲೆಗಳಿಗೆ ಎಷ್ಟು ಫಂಡ್ ಬರ್ತಾ ಇದೆ, ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಬಹಳ ಮುಖ್ಯವಾದ ಮಾಹಿತಿ. ರಾಜ್ಯದ ಎಲ್ಲ ರೈತರು ನೀವು ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ರೆ ಜಮಾ ಆಗತ್ತೆ, ಮಾಡಿಸ್ಕೊಂಡಿಲ್ಲ ಅಂದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ರಾಜ್ಯ ಸರ್ಕಾರ ಅಂತೂ ಈಗಾಗಲೇ ಸಿಎಂ ಅವರು ಸ್ವತಃ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಮೊನ್ನೆ ಕೂಡ ಪ್ರೆಸ್ ಮೀಟ್ ನಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಈಗಾಗಲೇ ನಾವು ಜಂಟಿ ಸರ್ವೆಯನ್ನ ಮಾಡ್ತಾ ಇದೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆಗೇನು ಕೂಡ ಮಾತುಕತೆ ಮಾಡಿದೀವಿ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಎಲ್ಲರ ಖಾತೆಗಳಿಗೆ ನಾವು ದುಡ್ಡು ಜಮಾ ಮಾಡ್ತಾ ಇದೀವಿ. ಇದು ಮುಖ್ಯವಾಗಿ ರೈತರು ಇನ್ಸೂರೆನ್ಸ್ ಮಾಡಿಸ್ಕೊಂಡವ್ರಿಗೆ ಅಷ್ಟೇ ಅಲ್ಲ, ಇನ್ಸೂರೆನ್ಸ್ ಮಾಡಿಸದೇ ಇರುವಂತಹ ರೈತರಿಗೂ ಕೂಡ ಜಮಾ ಮಾಡ್ತೀವಿ. ಯಾಕಂದ್ರೆ ಈ ಬಾರಿ 4% ಅಷ್ಟು ಹೆಚ್ಚಿನ ಮಳೆ ಆಗಿದೆ ಹೋದ ವರ್ಷಕ್ಕಿಂತ. ಇನ್ನೂ ಮಳೆ ಆಗ್ತಾನೆ ಇದೆ. ಹಾಗಾಗಿ ಇನ್ನು ಜಂಟಿ ಸರ್ವೆ ಎಲ್ಲೆಲ್ಲಿ ಆಗಿರತ್ತೆ ಆಗ್ಲಿ, ಇನ್ನು ಯಾವ ಒಂದು ಸ್ಥಳಗಳಲ್ಲಿ ಆಗಿಲ್ಲ ಅಲ್ಲಿ ಕೂಡ ನಾವು ಜಂಟಿ ಸರ್ವೆ ಮಾಡಿಸ್ತೀವಿ. ಮತ್ತೆ ಇನ್ ಮೇಲೆ ಮಳೆ ಆದ ತಕ್ಷಣ ಎಲ್ಲಿ ಹೆಚ್ಚಿನ ಮಳೆ ಆಗತ್ತೋ ಅಲ್ಲಿ ಕೂಡ ನಾವು ಜಂಟಿ ಸರ್ವೆ ಮಾಡಿಸ್ತೀವಿ. ಟೋಟಲಿ ಯಾರ್ಯಾರಿಗೆ ಬೆಳೆ ಹಾನಿ ಪರಿಹಾರ, ಬೆಳೆ ಹಾನಿಯಿಂದ ಬೆಳೆಗಳು ನಾಶ ಆಗ್ಬಿಟ್ಟಿದೆ, ರೈತರ ಹೊಲಗಳಲ್ಲಿ ಪ್ರವಾಹ ಬಂದ್ಬಿಟ್ಟಿದೆ, ಅಂತಹ ಎಲ್ಲ ರೈತರಿಗೆ ನಾವು ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದೀವಿ. ಸಾಲ ಮನ್ನಾ ಮಾಡೋದಿಲ್ಲ, ಅದ್ರ ಬದಲಾಗಿ ಬೆಳೆ ಹಾನಿ ಪರಿಹಾರವನ್ನ ಕೊಡುವಂತಹ ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ಎಲ್ಲ ರೈತರಿಗೆ ಈ ಬೆಳೆ ಪರಿಹಾರ ಹಣವನ್ನ ಇನ್ಸೂರೆನ್ಸ್ ಮಾಡಿಸಿದವರಿಗೆ, ಮಾಡಿಸದೇ ಇದ್ದವ್ರಿಗೂ ಕೂಡ ಜಮಾ ಮಾಡ್ತಾ ಇದೀವಿ. ಯಾಕಂದ್ರೆ ಬಹಳ ಮಳೆ ಆಗಿದೆ, ಹಾಗಾಗಿ ಇನ್ಸೂರೆನ್ಸ್ ಮಾಡಿಸದೇ ಇದ್ದಂತವ್ರಿಗೂ ಕೂಡ ಸಾಕಷ್ಟು ಕಡೆ ಹೆಚ್ಚಿನ ಮಳೆ ಆಗಿದ್ದ ಕಾರಣಕ್ಕಾಗಿ ಅವ್ರದ್ದು ಕೂಡ ಬೆಳೆ ಹಾನಿ ಆಗಿದೆ. ಹೀಗಾಗಿ ನಾವು ಎಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ಹೆಕ್ಟರ್ಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಆಗ್ತಿರತ್ತೆ. ಅದು ಜಂಟಿ ಸರ್ವೆ ಆದ ತಕ್ಷಣ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಜೊತೆಗೆ ಮಾತನಾಡಿ ಇನ್ನೂ ಜಂಟಿ ಸರ್ವೆ ಆಗ್ತಾ ಇದೆ. ಯಾಕಂದ್ರೆ ಇನ್ನೂ ಅನೇಕ ಕಡೆ ಮಳೆ ಆಗ್ತಾ ಇದೆ. ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಆಗ್ತಾ ಇದೆ. ಈಗ ಸಾಕಷ್ಟು ಕಡೆ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇನ್ನೂ ಎಷ್ಟು ಮಳೆ ಆಗುತ್ತೋ ಆಗ್ಲಿ, ಈ ಮಳೆರಾಯನ ಆರ್ಭಟ ಮುಗಿದ ತಕ್ಷಣವೇ ಮತ್ತಷ್ಟು ಜಂಟಿ ಸರ್ವೆ ನಡೆಯುತ್ತೆ. ಸೊ ಅಲ್ಲಲ್ಲಿ ಈಗಾಗ ನೋಡಿ, ಈಗಾಗ ಜಂಟಿ ಸರ್ವೆ ಮಾಡಿ ಮುಗಿಸಿದ್ರಪ್ಪ ಅಂದ್ರೆ ಮತ್ತೆ ಇನ್ನೆರಡು ದಿನಗಳ ಅಂದ್ರೆ ಈಗ ಒಂದು ವಾರದಲ್ಲಿ ಜಂಟಿ ಸರ್ವೆ ಮುಗೀತು. ಒಂದು ವಾರದ ತಕ್ಷಣ ಮತ್ತೆ ಸಿಕ್ಕಾಪಟ್ಟೆ ಮಳೆ ಬಂತು. ಮತ್ತೊಂದು ಜಂಟಿ ಸರ್ವೆ ಆಗದಂತಹ ಜಾಗಗಳಲ್ಲಿ, ಆಗದಂತಹ ಹೊಲ ಗದ್ದೆಗಳಲ್ಲಿ ಹೆಚ್ಚಿನ ಮಳೆ ಆಗಿ ಅಲ್ಲಿ ಕೂಡ ನೀರು ನಿಂತ್ಕೊಂಡು ಬೆಳೆ ಹಾನಿ ಆಯ್ತಪ್ಪ ಅಂದ್ರೆ ಅಲ್ಲಿ ಯಾರು ಸರ್ವೆ ಮಾಡ್ತಾರೆ ಮತ್ತೊಮ್ಮೆ? ಅದಕ್ಕೋಸ್ಕರ ಮತ್ತೊಮ್ಮೆ ಸರ್ವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ಏನ್ ಸರ್ವೆ ಮಾಡ್ತಾರೋ ಅದನ್ನ ಒಂದ್ ಸ್ವಲ್ಪ ತಡ ಮಾಡಿ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಕಡೆನೂ ಕೂಡ ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆನೂ ಮಳೆ ಆದ ತಕ್ಷಣ ನಾವೆಲ್ಲವೂ ಕೂಡ ಕ್ಲಿಯರ್ ಬಡ್ಕೊಂಡು ಮಳೆ ರಾಯನ ಆರ್ಭಟ ನಿಂತು ಹೋಗುತ್ತೆ. ಆ ಸಂದರ್ಭದಲ್ಲಿ ಇನ್ನೂ ಜಂಟಿ ಸರ್ವೆ ಮಾಡ್ತೀವಿ. ಸೊ ತದನಂತರ ಒಂದು ಫೈನಲ್ ಡಿಸಿಷನ್ ಗೆ ಬಂದು ಈ ಜಂಟಿ ಸರ್ವೆ ಆದ ಸಂದರ್ಭದಲ್ಲಿ ಎಷ್ಟು ಜನ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿರುತ್ತೆ, ಆ ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸಿಎಂ ಅವರು ಸ್ವತಃ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಆಲ್ರೆಡಿ 1,449 ಕೋಟಿ ಫಂಡ್ ರಿಲೀಸ್ ಆಗಿತ್ತು. ಅದರಲ್ಲಿ ಒಂದನೇ ಹಂತದಲ್ಲಿ ಈಗಾಗಲೇ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇನ್ನು ಬಹಳಷ್ಟು ರೈತರು, ಅನೇಕ ರೈತರು ಬಾಕಿ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಹಾಗಲ್ಲ, ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿರ್ತಾರೆ ಅಂತಹ ರೈತರಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗಿದೆ. ಇನ್ನು ಎರಡನೇ ಹಂತದಲ್ಲಿ ಕೂಡ ದುಡ್ಡು ಬರ್ತಾ ಇರುವಂತದ್ದು. ಸೊ ಇಲ್ಲಿ ಹಾಗಾದ್ರೆ 2024-25ನೇ ಸಾಲಿನಲ್ಲಿ ಯಾರು ಈ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳು ಆಗಿದ್ರಿ, ಸೊ ಅಂತಹ ಫಲಾನುಭವಿಗಳಿಗೆ ಮುಂಗಾರು ಹಂಗಾಮಿನ ಈ ದುಡ್ಡು ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಆಲ್ರೆಡಿ ಒಂದು ಹಂತದಲ್ಲಿ ಬಂದ್ರೆ ಇನ್ನು ಎರಡನೇ ಹಂತದಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನ್ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ಹೆಸರು ಕಾಳು, ನೆಲೆಗಡ್ಡಲಿ, ಸೋಯಾಬೀನು ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಬರ್ತಾ ಇರುವಂತದ್ದು. ಸೊ ಇಲ್ಲಿ 656 ಕೋಟಿಯಷ್ಟು ಕಲಬುರಗಿಗೆ ಬಂದ್ರೆ, ಗದಗಕ್ಕೆ 242 ಕೋಟಿ ಬರುತ್ತೆ, ಹಾವೇರಿಗೆ 95 ಕೋಟಿ ಬರುತ್ತೆ, ವಿಜಯಪುರಕ್ಕೆ 97 ಕೋಟಿ, ಧಾರವಾಡಕ್ಕೆ 23 ಕೋಟಿ, ಬೆಂಗಳೂರು ಗ್ರಾಮಾಂತರಕ್ಕೆ 73 ಲಕ್ಷ, ದಕ್ಷಿಣ ಕನ್ನಡಕ್ಕೆ 2,40,000, ಉತ್ತರ ಕನ್ನಡಕ್ಕೆ 1 ಕೋಟಿ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ, ಉಡುಪಿಗೆ 3 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 30 ಕೋಟಿ, ದಾವಣಗೆರೆಗೆ
44 ಕೋಟಿ, ಹಾಸನಕ್ಕೆ 26 ಕೋಟಿ, ಕೊಡಗಕ್ಕೆ 23 ಕೋಟಿ, ಕೋಲಾರಕ್ಕೆ 1 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗಗೆ 13 ಕೋಟಿ. ಇಂತಿಷ್ಟು ಈ ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ದುಡ್ಡು ರಿಲೀಸ್ ಆಗ್ತಾ ಇರುವಂತದ್ದು. ಸೊ ನೀವು ಬೆಳೆ ಹಾನಿ ಪರಿಹಾರವನ್ನ ಮಾಡಿಸ್ಕೊಂಡಿದ್ರೆ, ಫಸಲ್ ಬಿಮಾ ಯೋಜನೆಯಲ್ಲಿ ನೀವು ಕೂಡ ರೈತರಾಗಿದ್ರೆ, ಸೊ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ 100% ದುಡ್ಡು ಬರ್ತಾ ಇರುವಂತದ್ದು. ಎರಡನೇ ಹಂತದಲ್ಲಿ ಯಾರ್ಯಾರು ಬಾಕಿ ಉಳಿದಿದ್ರಿ, ಯಾರಿಗೆ ಬಂದಿದೆ ಅವ್ರಿಗಂತೂ ಆಯ್ತು, ಇನ್ ಯಾರಿಗೆ ಬಂದಿಲ್ಲ ಅವರೆಲ್ಲರ ಖಾತೆಗಳಿಗೆ ಬರುತ್ತೆ, ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಇಷ್ಟು ನಿಮಗೆ ಈ ಒಂದು ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗಿದ್ದು ತಿಳಿಸಿದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೇನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಒಂದು ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.